ನಮ್ಮ ಈ ಒಂದು ವಿಡಿಯೋ ಸರಣಿ ಪಾರ್ಟ್ 2 ಆಗಿದೆ ನೋಡಿದ್ದು. SDA FDಗೆ ಸಂಬಂಧಿಸಿದಂತೆ ಈ ಒಂದು ಎರಡನೇ ವಿಡಿಯೋ ಆಗಿದೆ. ಇದರಲ್ಲಿ 2014ರಿಂದ 2025ರವರೆಗೆ ನಡೆದಿರುವಂಥ ಈ ಒಂದು SDA FD ಆಗಿರ್ಬೋದು ಅಥವಾ ಹಲವಾರು ಒಂದು ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳನ್ನು ನಾನು ತಂದಿದ್ದೇನೆ. 2025ರವರೆಗೂ ನಡೆದಂಥ ಪ್ರಶ್ನೆ ಪತ್ರಿಕೆ ಆಗಿವೆ. ಇವು ನೀವೇನಪ್ಪ ಅಂತಂದರೆ ಇವನ್ನು ಒಂದು ಸಲ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಆಗುತ್ತೆ, ರಿವಿಷನ್ ಕೂಡ ಆಗುತ್ತೆ. ನೀವು ಎಲ್ಲಾದರೂ ನೋಡ್ಕೊಂಡಿದ್ರೆ ಒಂದು ಸಲ ಇಲ್ಲಿ ಕೂಡ ರಿವಿಷನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ MS ವರ್ಡ್ನಲ್ಲಿ ಆಯ್ದ ಪಠ್ಯಕ್ಕೆ ಸೆಲೆಕ್ಟೆಡ್ ಟೆಸ್ಟ್ಗೆ ಡಬಲ್ ಅಂಡರ್ಲೈನ್ ಹಾಕಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ? ಈ ಒಂದು MS ಅಂದರೆ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ನೋಡಿ. MS ವರ್ಡ್ನಲ್ಲಿ ಡಬಲ್ ಅಂಡರ್ಲೈನ್ ಹಾಕಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಿ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಬೆಳಗ್ಗೆ ಡಬಲ್ ಅಂಡರ್ಲೈನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, Ctrl+Shift+U. ಇದೇನಪ್ಪ ಅಂತಂದರೆ ಡಬಲ್ ಅಂಡರ್ಲೈನ್ ಹಾಕಲು ಸಂಬಂಧಿಸಿದೆ ಇಲ್ಲಿ MS ವರ್ಡ್ನಲ್ಲಿ. Ctrl+Shift+U. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ 1932ರ ಪ್ರಸಿದ್ಧ ಪೂನಾ ಒಪ್ಪಂದ ಪೂನಾ ಆ್ಯಕ್ಟ್ ಯಾರ ನಡುವೆ ನಡೆಯಿತು? 1932ರಲ್ಲಿ ಈ ಒಂದು ಪೂನಾ ಒಪ್ಪಂದ ನಡೀತದೆ. ಇದು ಯಾರ ಮಧ್ಯೆ ನಡೀತಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಧ್ಯೆ ಈ ಒಂದು ಪೂನಾ ಒಪ್ಪಂದ ನಡೀತದೆ ನೋಡಿ 1932ರಲ್ಲಿ. ಈ ಒಂದು ಪೂನಾ ಒಪ್ಪಂದ ನಡೆಯಲು ಏನಪ್ಪ ಅಂತಂದರೆ ಈ ಒಂದು 1930ರಿಂದ 1932ರವರೆಗೆ ಈ ಒಂದು ಏನಪ್ಪ ಅಂತಂದರೆ ದುಂಡು ಮೇಜಿನ ಸಮ್ಮೇಳನ ನಡೀತಿರ್ತದೆ. ಆ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಮತೀಯ ತೀರ್ಪು ಅಂದರೆ ಹಿಂದುಳಿದ ವರ್ಗಗಳಿಗೆ ಈ ಒಂದು ಓಟಿನ ಬ್ಯಾಂಕನ್ನು ಕ್ಲೈಮೇಟ್ ಅಟ್ಲೆ ನೀಡ್ತಾನೆ. ಈ ಒಂದು ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಅಂದರೆ ಮತೀಯ ತೀರ್ಪು ನೀಡುತ್ತದೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಗಾಂಧೀಜಿ ಆ ಒಂದು ವಿರೋಧನ ಮಾಡುತ್ತಾನೆ. ಹಿಂದುಳಿದ ವರ್ಗಗಳಿಗೆ ವೋಟರ್ ಅವಕಾಶ ನೀಡಿದ್ದು ತಪ್ಪು ಎಂದು ವಿರೋಧ ನೀಡ್ತಾನೆ ನೋಡಿ. ಅದಕ್ಕಾಗಿ 1932ರಾಗ ಪೂನಾ ಒಪ್ಪಂದ ನಡೀತದೆ. ಇಲ್ಲಾಂದರೆ ಮಹಾರಾಷ್ಟ್ರ ಯರವಾಡ ಜಿಲ್ಲೆಯಲ್ಲಿ ಅವರು ಇರ್ತಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ದಕ್ಷಿಣ ಭಾರತದ ನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇಲ್ಲಿ ನೋಡಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಆಪ್ಷನ್ ಸಿ, ನರ್ಮದಾ ನದಿ ಮತ್ತು ತಾಪಿ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಆಪ್ಷನ್ಸ್ ಬಿ, ಗೋದಾವರಿ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಸಿ, ಕೃಷ್ಣಾ ನದಿಯು ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಉಗಮಿಸುತ್ತದೆ. ಆಪ್ಷನ್ಸ್ ಡಿ, ಕಾವೇರಿ ನದಿಯು ಭಾರತದ ಅತಿ ಉದ್ದವಾದ ನದಿ. ಈ ರೀತಿಯಾಗಿ ಕೊಟ್ಟಿದ್ದಾರೆ ಹೇಳಿಕೆ. ಇದರಲ್ಲಿ ಯಾವುದು ಸರಿಯಾದ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಮೊದಲನೇ ಹೇಳಿಕೆಯಲ್ಲಿ ನೋಡೋದಾದರೆ ನರ್ಮದಾ ಮತ್ತು ತಾಪಿ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರೋದಿಲ್ಲ, ಇವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಅದೇ ರೀತಿಯಾಗಿ ಎರಡನೇದು, ಗೋದಾವರಿ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯಲಾಗುತ್ತದೆ. ಇದು ಸರಿಯಾದ ಉತ್ತರ ಆಗಿದೆ ನೋಡಿ. ಆಪ್ಷನ್ ಸಿ, ಕೃಷ್ಣಾ ನದಿಯು ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಉಗಮಿಸುತ್ತದೆ. ಇದು ತಪ್ಪಾಗಿದೆ. ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬ ಒಂದು ಕಣಿವೆಯಲ್ಲಿ ಉಗಮವಾಗುತ್ತದೆ ನೋಡಿ. ಅದೇ ರೀತಿ ಆಪ್ಷನ್ಸ್ ಡಿ, ಕಾವೇರಿ ನದಿಯು ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಇದು ತಪ್ಪಾಗಿದೆ. ಭಾರತದ ಅತಿ ಉದ್ದವಾದ ನದಿ ಯಾವುದಂದರೆ ಗಂಗಾ ನದಿ. ಗಂಗಾ ನದಿ ಭಾರತದ ಒಂದು ಅತ್ಯಂತ ಉದ್ದವಾದ ನದಿಯಾಗಿದೆ. 2525 ಕಿಲೋಮೀಟರ್ವರೆಗೂ ಅದು ಹರಿಯುತ್ತದೆ ಅಂತ ಹೇಳ್ತೀವಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿತ್ತು ನೋಡಿ. ಅಂದರೆ ಈ ಒಂದು ಗೋದಾವರಿಯನ್ನು ದಕ್ಷಿಣ ಭಾರತದ ಗಂಗೆ ಎಂದು ಕರೆಯುತ್ತಾರೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, 1904ರಲ್ಲಿ ಅಭಿನವ್ ಭಾರತ್ ಎಂಬ ರಹಸ್ಯ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು? ಇಲ್ಲಿ ಕೊಟ್ಟಿದ್ದಾರೆ ಆಯ್ಕೆಗಳು: ಲಾಲಾ ಲಜಪತ್ ರಾಯ್, VD ಸಾವರ್ಕರ್, ಪ್ರಫುಲ್ಲ ಚಾಕಿ, ಭಗತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, VD ಸಾವರ್ಕರ್.
ವಿ ಡಿ ಸಾವರ್ಕರ್ ಅವರು 1904ರಲ್ಲಿ ಅಭಿನವ ಭಾರತ ಎಂಬ ಒಂದು ರಹಸ್ಯ ಕ್ರಾಂತಿಕಾರಿಕ ಸಂಘಟನೆಯನ್ನು ಸ್ಥಾಪನೆ ಮಾಡುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಲಾಲಾ ಲಜಪತ್ ರಾಯವನ್ನು ಪಂಜಾಬ್ನ ಸಿಂಹ ಎಂದು ಕರೆಯುತ್ತಾರೆ. ಯಾರಿಗೆ? ಲಾಲಾ ಲಜಪತ್ ರಾಯ್ ಅವರಿಗೆ ಪಂಜಾಬ್ದ ಸಿಂಹ ಎಂದು ಅವರಿಗೆ ಕರೀತಾರೆ, ಲಾಲಾ ಲಜಪತ್ ರಾಯ್ಗೆ. ಈ ಒಂದು ಪ್ರಫುಲ್ಲ ಚೌಕಿ ಮತ್ತು ಭಗತ್ ಸಿಂಗ್ ಪ್ರಮುಖ ಒಂದು ಕ್ರಾಂತಿಕಾರಿಕ ವ್ಯಕ್ತಿಗಳಾಗಿದ್ದಾರೆ ನೋಡಿ, ಪ್ರಮುಖ ಕ್ರಾಂತಿಕಾರಿ ವ್ಯಕ್ತಿಗಳಾಗಿದ್ದಾರೆ. ಮುಂದಿನ ಪ್ರಶ್ನೆ, ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹವನ್ನು ಯಾರ ಪರವಾಗಿ ಕೈಗೊಂಡರು? ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ನಡೆದದ್ದು 1917ರಲ್ಲಿ ನಡೀತದೆ. ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ಯಾರ ಪರವಾಗಿ ಗಾಂಧೀಜಿಯವರು ಈ ಒಂದು ಕೈಗೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. ಗಿರಣಿ ಕಾರ್ಮಿಕರ ಪರವಾಗಿ, ನೀಲಿ ಬೆಳೆಗಾರರ ಪರವಾಗಿ, ಉಪ್ಪಿನ ತೆರಿಗೆ ವಿರೋಧಿಸುವವರ ಪರವಾಗಿ, ಪ್ಲೇಗ್ ರೋಗದಿಂದ ಬಳಲುತ್ತಿದ್ದವರ ಪರವಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನೀಲಿ ಬೆಳೆಗಾರರ ಪರವಾಗಿ. ಏನಪ್ಪ ಅಂತಂದರೆ ಇವರು ಗಾಂಧೀಜಿಯವರು 1917ರಲ್ಲಿ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಈ ಒಂದು ಗಾಂಧೀಜಿಯವರ ಮೊದಲ ಒಂದು ಸತ್ಯಾಗ್ರಹ ಯಾವುದಂದರೆ ಇದೇ ಆಗಿದೆ ನೋಡಿ, ಯಾವುದು? ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹವಾಗಿದೆ. ನಂತರ ಅವರು ಗಿರಣಿ ಕಾರ್ಮಿಕರ ಪರವಾಗಿ ಕೂಡ ಒಂದು ಕ್ರಾಂತಿಯನ್ನು ಕೈಗೊಳ್ಳುತ್ತಾರೆ. ಉಪ್ಪಿನ ತೆರಿಗೆ ವಿರೋಧಿಸುವವರು ಕೂಡ ಅವರು ಈ ಒಂದು ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ ಅಂತ ಹೇಳ್ತೀವಿ. ದಂಡಿ ಸತ್ಯಾಗ್ರಹ ಅಂತ ಕರೀತಾರೆ. ಉಪ್ಪಿನ ಸತ್ಯಾಗ್ರಹವನ್ನು ದಂಡಿ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ. ಯಾವಾಗ? 1930 ಮಾರ್ಚ್ 12ನೇ ತಾರೀಕು ಇವರು ಕೈಗೊಳ್ಳುತ್ತಾರೆ ನೋಡಿ, ಮಾರ್ಚ್ 12ನೇ ತಾರೀಕು. ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ 78 ಜನ ಒಂದು ಅನುಯಾಯಿಗಳೊಂದಿಗೆ 78 ಜನವನ್ನು ಸೇರಿಕೊಂಡು ನಡೆದುಕೊಂಡು ಉಪ್ಪನ್ನು ತಯಾರಿ ಮಾಡುತ್ತಾರೆ. ಮುಂದಿನ ಪ್ರಶ್ನೆ, ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಈ ರೀತಿ ಕೂಡ ಪ್ರಶ್ನೆ ಕೇಳ್ತಾರೆ ನೋಡಿ. ಅಂದರೆ ಈ ಒಂದು ಹಿಮಾಲಯ ಶ್ರೇಣಿಗಳು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಜೋಡಿಸ್ಬೇಕಾಗ್ತದೆ. ಮೊದಲನೇದು ಕೊಟ್ಟಿದ್ದಾರೆ ಹಿಮಾದ್ರಿ ಹಿಮಾಚಲ್, ಶಿವಾಲಿಕ್. ಬಿ ಶಿವಾಲಿಕ್ ಹಿಮಾಚಲ್ ಹಿಮಾದ್ರಿ. ಆಪ್ಷನ್ ಸಿ ಹಿಮಾಚಲ್ ಹಿಮಾದ್ರಿ ಶಿವಾಲಿಕ್. ಆಪ್ಷನ್ ಡಿ ಹಿಮಾದ್ರಿ ಶಿವಾಲಿಕ್ ಹಿಮಾಚಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಮೊದಲು ಹಿಮಾದ್ರಿ ಬರುತ್ತೆ, ನಂತರ ಹಿಮಾಚಲ್ ಬರುತ್ತೆ, ಆಮೇಲೆ ಶಿವಾಲಿಕ್. ಈ ಒಂದು ಶಿವಾಲಿಕ್ ಬೆಟ್ಟಗಳನ್ನು ಪಾದ ಬೆಟ್ಟಗಳಂತೂ ಕೂಡ ಕರೆಯುತ್ತಾರೆ ನೋಡಿ. ಪಾದ ಬೆಟ್ಟಗಳಂತ ಕರೀತಾರೆ ಯಾವುದಕ್ಕೆ? ಶಿವಾಲಿಕ್ ಬೆಟ್ಟಗಳಿಗೆ ಪಾದ ಬೆಟ್ಟ ಎಂದು ಕರೆಯುತ್ತಾರೆ ಶಿವಾಲಿಕ್ ಬೆಟ್ಟಗಳಿಗೆ. ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ಈ ರೀತಿಯಾಗಿ ಕಂಡುಬರುತ್ತದೆ. ಭಾರತದ ಒಂದು ಅತಿ ದೊಡ್ಡವಾದ ಒಂದು ಪರ್ವತ ಯಾವುದಂದರೆ ಅದು K2 ಅಂತ ಹೇಳ್ತೀವಿ. ಭಾರತದ ಅತಿ ದೊಡ್ಡ ಪರ್ವತವಾಗಿದೆ ನೋಡಿ K2. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಬಜೆಟನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಮಂಡಿಸಲಾಗುತ್ತದೆ? ಬಜೆಟ್ಗೆ ಸಂಬಂಧಿಸಿದಂಥ ವಿಧಿ ಯಾವುದು ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 112ನೇ ವಿಧಿ ಭಾರತದ ಒಂದು ಬಜೆಟ್ಗೆ ಸಂಬಂಧಿಸಿದಂಥ ವಿಧಿಯಾಗಿದೆ. ಇದು ಬಜೆಟ್ಗೆ ಸಂಬಂಧಿಸಿ ನೋಡಿ. ಅದೇ ರೀತಿಯಾಗಿ 280ನೇ ವಿಧಿ ಇದು ಹಣಕಾಸು ಸಂಬಂಧಿಸಿದಂಥ ವಿಧಿ. 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಪಕ್ಷಾಂತರ ವಿರೋಧಿ ಕಾಯ್ದೆಯು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಕಂಡುಬರುತ್ತದೆ? ಆ್ಯಂಟಿ ಡಿಫ್ರಾಕ್ಷನ್ ಲಾ ಯಾವುದರಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 10ನೇ ಅನುಸೂಚಿಯಲ್ಲಿ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಕಂಡುಬರುತ್ತೆ ನೋಡ್ರಿ. ಪಕ್ಷಾಂತರ ನಿಷೇಧ ಕಾಯ್ದೆ. ಹಾಗಾದರೆ ಈ ಒಂದು ಪಕ್ಷಾಂತರ ವಿರೋಧಿ ಕಾಯ್ದೆ ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಕಂಡುಬರ್ತದೆ. ಆದರೆ ಇದು ಯಾವಾಗ ಒಂದು ಸೇರಿಸಲಾಯಿತು ಮತ್ತು ಯಾವ ವರ್ಷ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾವ ವರ್ಷದಲ್ಲಿ
ಈ ಒಂದು ಪಕ್ಷಾಂತರ ವಿರೋಧಿ ಕಾಯ್ದೆಯನ್ನು 10ನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಲಾಯಿತು. ಕಮೆಂಟ್ ಮಾಡಿ. 8ನೇ ಅನುಸೂಚಿಗೆ ಸಂಬಂಧಿಸಿದಂತೆ 22 ಭಾಷೆಗಳು ಕಂಡುಬರ್ತವೆ. 9ನೇ ಅನುಸೂಚಿ ಭೂ ಸುಧಾರಣೆಗಳಿಗೆ ಸಂಬಂಧಿಸಿದೆ. 12ನೇ ಅನುಸೂಚಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಂತ ಹೇಳ್ಬೋದು, ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸಂಬಂಧಿಸಿದೆ. ಚಿಪ್ಕೋ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ? ಚಿಪ್ಕೋ ಮೂವ್ಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಮರಗಳನ್ನು ಕಡಿಯುವುದನ್ನು ತಡೆಯುವುದಕ್ಕೆ ಈ ಒಂದು ಚಿಪ್ಕೋ ಚಳವಳಿ ಸಂಬಂಧಿಸಿದೆ ನೋಡಿ. ಫಿಲಿಪ್ಸ್ ಕರ್ವ್ ಯಾವುದರ ನಡುವಿನ ಸಂಬಂಧವನ್ನು ತೋರಿಸುತ್ತದೆ? ಇದು ಅರ್ಥಶಾಸ್ತ್ರ ಪ್ರಶ್ನೆಯಾಗಿದೆ ನೋಡಿ. ಫಿಲಿಪ್ಸ್ ಕರ್ವ್ ಯಾವುದರ ನಡುವಿನ ಒಂದು ಸಂಬಂಧವನ್ನು ತೋರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಹಣದುಬ್ಬರ ಮತ್ತು ನಿರುದ್ಯೋಗ. ಈ ಒಂದು ಫಿಲಿಪ್ಸ್ ಕರ್ವ್ ಇದು ಒಂದು ಹಣದುಬ್ಬರ ಮತ್ತು ನಿರುದ್ಯೋಗ ನಡುವಿನ ಒಂದು ಸಂಬಂಧವನ್ನು ತೋರಿಸುತ್ತದೆ. ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಗ್ಲೈಕೋಜನ್ ಶೇಖರಣೆ ಆಗುತ್ತದೆ? ಏನಪ್ಪ ಅಂತಂದರೆ, ಮನುಷ್ಯ ಈ ಒಂದು ಅತಿ ಹೆಚ್ಚು ಆಹಾರ ಸೇವನೆ ಮಾಡಿದ ನಂತರ ಅವನಲ್ಲಿರುವಂಥ ಒಂದು ಗ್ಲುಕೋಸ್ ಮಟ್ಟ ಏನಾಗುತ್ತದೆ ಅಂದರೆ ಗ್ಲೈಕೋಜನ್ ಆಗಿ ಪರಿವರ್ತನೆ ಆಗುತ್ತದೆ. ಯಾವುದು ಗ್ಲುಕೋಸ್ ಏನಾಗುತ್ತದೆ? ಗ್ಲೈಕೋಜನ್ ಆಗ್ತದೆ. ಇದು ಗ್ಲೈಕೋಜನ್ ಆಗ್ತದಲ್ಲ, ಯಾವ ಸ್ಥಳದಲ್ಲಿ ಗ್ಲೈಕೋಜನ್ ಕಂಡುಬರ್ತದೆ ಅಂತ ಹೇಳಿದ್ದಾರೆ. ಗ್ಲೈಕೋಜನ್ ಯಾವ ಸ್ಥಳದಲ್ಲಿ ಕಂಡುಬರ್ತದೆ ಅಂತ ಹೇಳಲ್ಲ, ಎಲ್ಲಿ ಶೇಖರಣೆ ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಯಕೃತ್ ಲಿವರ್ನಲ್ಲಿ ಈ ಒಂದು ಗ್ಲೈಕೋಜನ್ ಕಂಡುಬರ್ತದೆ. ಈ ಗ್ಲುಕೋಸ್ ಇರ್ತದಲ್ಲ, ಅದು ಅತಿ ಹೆಚ್ಚಾಗಿ ಗೇಸಿಂದ ಗ್ಲೈಕೋಜನ್ ಆಗಿ ಪರಿವರ್ತನೆ ಹೊಂದುತ್ತದೆ. ಇದಕ್ಕೆ ಸಹಾಯ ಮಾಡೋದು ಇನ್ಸುಲಿನ್ ಇರುತ್ತದೆ. ಇನ್ಸುಲಿನ್ ಮೂಲಕ ಈ ಒಂದು ಗ್ಲುಕೋಸ್ ಗ್ಲೈಕೋಜನ್ ಆಗಿ ಪರಿವರ್ತನೆ ಹೊಂದುತ್ತದೆ. ಅದು ಯಕೃತ್ನಲ್ಲಿ ಕಂಡುಬರ್ತದೆ ನೋಡ್ರಿ. ಗ್ರ್ಯಾಂಡ್ ಬ್ಯಾಂಕ್ ಎಂಬ ಪ್ರಸಿದ್ಧ ಮೀನುಗಾರಿಕಾ ವಲಯ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಗ್ರ್ಯಾಂಡ್ ಬ್ಯಾಂಕ್ ಎಂಬ ಒಂದು ಮೀನುಗಾರಿಕೆ ವಲಯ ಯಾವ ಒಂದು ಸಾಗರದಲ್ಲಿ ಕಂಡುಬರ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಟ್ಲಾಂಟಿಕಾ ಸಾಗರದಲ್ಲಿ ಈ ಒಂದು ಗ್ರ್ಯಾಂಡ್ ಬ್ಯಾಂಕ್ ಎಂಬ ಒಂದು ಮೀನುಗಾರಿಕೆ ವಲಯ ಕಂಡುಬರ್ತದೆ, ಅಟ್ಲಾಂಟಿಕ್ ಸಾಗರದಲ್ಲಿ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೀರಿನ ಮಾಲಿನ್ಯ ಈ ಒಂದು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ಗೆ ಅಳೆಯಲು ಬಳಕೆ ಮಾಡಲಾಗುತ್ತದೆ. ಬಕ್ಸರ್ ಕದನ ನಡೆದ ವರ್ಷ ಯಾವುದು? ಬಾಟಲ್ ಆಫ್ ಬಕ್ಸರ್ ಯಾವಾಗ ನಡೀತದೆ ಅಂತ ಕೇಳಿದ್ದಾರೆ. ಬಕ್ಸರ್ ಕದನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1964. ಬಕ್ಸರ್ ಕದನ 1964ರಲ್ಲಿ ನಡೆಯುತ್ತದೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಕದನ ನಡೆದ ವರ್ಷ ಯಾವುದಂದರೆ 1764 ನೋಡ್ರಿ. ಇದು 1964 ಅಂದೆ, 1764ರಲ್ಲಿ ಈ ಒಂದು ಬಕ್ಸರ್ ಕದನ ನಡೆಯುತ್ತದೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಕದನ ನಡೆದ ವರ್ಷ 1757ರಲ್ಲಿ ಈ ಒಂದು ಪ್ಲಾಸ್ಟಿಕ್ ಕದನ ನಡೆಯುತ್ತದೆ. ಅದೇ ರೀತಿಗೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಬಗ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ನೋಡಿ. ಕಂಪ್ಯೂಟರ್ನ OS ಅಂದರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೇವೆ. ಅದರಲ್ಲಿ ಕಂಡುಬರುವಂಥ ಒಂದು ಸ್ಪಾಯ್ಲಿಂಗ್ ಎನ್ನುವ ಪ್ರಕ್ರಿಯೆ ಅದರ ಉದ್ದೇಶ ಏನಂತ ಕೇಳಿದ್ದಾರೆ. ಸ್ಪಾಯ್ಲಿಂಗ್ ಎಂಬ ಒಂದು ಪ್ರಕ್ರಿಯೆ ಅದರ ಉದ್ದೇಶ ಏನು ಅಂತ ಕೇಳಿದ್ದಾರೆ. OS ಆಪರೇಟಿಂಗ್ ಸಿಸ್ಟಮ್ನಲ್ಲಿ, ಕಂಪ್ಯೂಟರ್ನಲ್ಲಿ ಸ್ಪಾಯ್ಲಿಂಗ್ನ ಉದ್ದೇಶವೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನಿಧಾನಗತಿಯ ಔಟ್ಪುಟ್ ಸಾಧನಕ್ಕೆ ಈ ಒಂದು ಉದಾಹರಣೆಗಳು ಪ್ರಿಂಟರ್ ಕಳಿಸುವ ಮೂಲಕ ಡೇಟಾವನ್ನು ಬಫರ್ನಲ್ಲಿ ಸಂಗ್ರಹಣೆ ಮಾಡುವುದಕ್ಕೆ ಇದು ಉದ್ದೇಶವನ್ನು ಹೊಂದಿದೆ. ಯಾವುದು? ಸ್ಪಾಯ್ಲಿಂಗ್. ಔಟ್ಪುಟ್ ಸಾಧನಕ್ಕೆ ಕಳಿಸುವ ಒಂದು ಮೊದಲು ಡೇಟಾವನ್ನು ಬಫರ್ನಲ್ಲಿ ಸಂಗ್ರಹಿಸುವುದನ್ನು ಇದರ ಉದ್ದೇಶವಾಗಿದೆ, ಸ್ಪಾಯ್ಲಿಂಗ್ನ ಉದ್ದೇಶ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾವ ಮೂಲಭೂತ ಹಕ್ಕನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ?
357ನೇ ಒಂದು ವಿಧಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಾಕ್ಬೋದು. ಆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭದಲ್ಲಿ ಯಾವ ಒಂದು ಮೂಲಭೂತ ಹಕ್ಕನ್ನು ನಾವು ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 20 ಮತ್ತು 21ನೇ ವಿಧಿ. 21ನೇ ವಿಧಿ ಜೀವಿಸುವ ಹಕ್ಕು. ಈ ಒಂದು 20 ಮತ್ತು 21ನೇ ವಿಧಿ ಏನಪ್ಪ ಅಂತಂದರೆ ರಾಷ್ಟ್ರೀಯ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕನ್ನು ರದ್ದುಗೊಳಿಸಲು ಸಾಧ್ಯವಿರಲ್ಲ ನೋಡ್ರಿ. ಉಳಿಕಿದೆಲ್ಲವನ್ನು ನಾವು ರದ್ದು ಮಾಡ್ಬೋದಾಗಿರ್ತದೆ. ಕಂಪ್ಯೂಟರ್ನಲ್ಲಿ ಒಂದು ಫೈಲ್ ಅಥವಾ ಫೋಲ್ಡರನ್ನು ಮರುನಾಮಕರಣ ಮಾಡಲು ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ರೀನೇಮ್ ಅಂತ ಹೇಳ್ತೀವಿ ನಾವು. ಕಂಪ್ಯೂಟರ್ನಲ್ಲಿರುವಂಥ ಒಂದು ಫೋಲ್ಡರನ್ನು ನಾವು ಬೇರೆ ಹೆಸರಿಡಬೇಕಪ್ಪ, ಈ ಒಂದು ಹೆಸರು ಚೆನ್ನಾಗಿಲ್ಲ, ಬೇರೆ ಹೆಸರು ಇಡಬೇಕಂದ್ರೆ ಯಾವ ಒಂದು ಫಂಕ್ಷನ್ ಕೀಯನ್ನು ಬಳಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 ನೋಡಿ, F2. ಈ ಒಂದು F2 ಬಳಸಿಗೆಯಿಂದ ಕಂಪ್ಯೂಟರ್ನಲ್ಲಿ ಒಂದು ಫೋಲ್ಡರ್ನ ಹೆಸರನ್ನು ಮರುನಾಮಕರಣ ಮಾಡ್ತಾರೆ, ರೀನೇಮ್ ನೀಡ್ಬೋದು. F2. ಬೆಂಗಳೂರು ನಗರವನ್ನು ನಿರ್ಮಿಸಿದ ಕೆಂಪೇಗೌಡರು ಯಾವ ಮನೆತನಕ್ಕೆ ಸೇರಿದವರಾಗಿದ್ದಾರೆ? ಆಪ್ಷನ್ಸ್ ಎ ಗಂಗರು, ಆಪ್ಷನ್ಸ್ ಬಿ ಪೆರಿಯಪಟ್ಟಣದ ನಾಯಕರು, ಆಪ್ಷನ್ ಸಿ ಯಲಂಕದ ಪ್ರಭುಗಳು, ಆಪ್ಷನ್ಸ್ ಡಿ ಕೆಳದಿ ನಾಯಕರು. ಈ ರೀತಿಯಾಗಿ ಪ್ರಶ್ನೆಗೆ ಆಯ್ಕೆಗಳು ಕೊಟ್ಟಿದ್ದಾರೆ ನೋಡಿ. ಅಂದರೆ ಬೆಂಗಳೂರು ನಗರ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಕೆಂಪೇಗೌಡ ಒಂದು ಗೊತ್ತಿದೆ, ಆದರೆ ಈ ಒಂದು ಕೆಂಪೇಗೌಡ ಯಾವ ಒಂದು ಮನೆತನಕ್ಕೆ ಸೇರಿದಂತ ಕೇಳಿದ್ದಾರೆ ಪ್ರಶ್ನೆ. ಇದನ್ನು ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಬೇಕು, ಕಮೆಂಟ್ ದ ಆನ್ಸರ್. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಯಿತಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಯಾವ ರೀತಿ ಯಾವ ವಿಷಯಕ್ಕೆ ಸಂಬಂಧಿಸಿದಂಥ ನಿಮಗೆ ಪ್ರಶ್ನೆಗಳು ಬೇಕು ತಿಳಿಸಿ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ತರ್ತೇನೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಡೆದಂಥ ಈ ಒಂದು ಕ್ವಶನ್ಗಳಲ್ಲಿ ನೀವೆಷ್ಟು ಉತ್ತರಗಳನ್ನು ಸರಿಯಾಗಿ ಹಾಕಿದ್ದೀರಿ, ನಿಮ್ಮ ಸ್ಕೋರನ್ನು ಕೂಡ ತಿಳಿಸಿ. ಕಮೆಂಟ್ ದ ಯುವರ್ ಸ್ಕೋರ್. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ನಾನು ದಿನನಿತ್ಯ ತರ್ತಾನೆ ಇರ್ತೀನಿ. ಎಲ್ಲರೂ ತಪ್ಪದೇ ಈ ಒಂದು ವಿಡಿಯೋನ ನೋಡಿಕೊಳ್ಳಿ. ಯಾಕಂದರೆ ಈ ಒಂದು ವಿಡಿಯೋ ನೋಡಿಕೊಳ್ಳೋದ್ರಿಂದ ಆಗುವ ಅನುಕೂಲ ಏನಪ್ಪ ಅಂತಂದರೆ ನಿಮ್ಮ ಜ್ಞಾನವನ್ನು ಕೂಡ ಡೆವಲಪ್ ಆಗ್ತದೆ. ಜೊತೆಗೆ ಈ ಒಂದು ಪ್ರಶ್ನೆಗಳು ನೀವೆಲ್ಲ ಈಗ ಆಲ್ರೆಡಿ ನೋಡಿರ್ತೀರ. ಆ ಒಂದು ನೋಡಿದಂಥ ಒಂದು ಪ್ರಶ್ನೆಗಳು ಪುನಃ ಮತ್ತೊಂದು ಸಲ ನೋಡಿದ ನಂತರ ನಿಮಗೆ ಪರ್ಫೆಕ್ಟಾಗಿ ತಲೆಯಲ್ಲಿ ಸೇವ್ ಆಗ್ತದೆ, ಜೊತೆಗೆ ಅಭ್ಯಾಸ ಕೂಡ ಆಗುತ್ತದೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.